ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಜೆಡಿಎಸ್ನಿಂದ ಜಿಟಿ ದೇವೇಗೌಡ ಉಚ್ಚಾಟನೆ ಪಕ್ಕಾನಾ ಇಲ್ಲಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡರಿಂದ ಅಡ್ಡ ಮತದಾನದ ಭೀತಿ ಇದೀಗ ದಳಪತಿಗಳಿಗೆ ಎದುರಾಗಿರುವಂತದ್ದು. ಈ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಜಿಟಿ ದೇವೇಗೌಡ ಉಚ್ಚಾಟನೆ ಫಿಕ್ಸ್. ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡರಿಂದ ಅಡ್ಡ ಮತದಾನ ಮಾಡಿ ಸೇಡು ತೀರಿಸಿಕೊಂಡ್ರ ಜಿಟಿ ದೇವೇಗೌಡ. ಎಚ್ಡಿಕೆ ವಿರುದ್ಧದ ಮುನಿಸಿಗೆ ಆತ್ಮಸಾಕ್ಷಿಯ ಪೆಟ್ಟು ಕೊಟ್ರ ಜಿಟಿ ದೇವೇಗೌಡರು. ಜೆಡಿಎಸ್ ಅಭ್ಯರ್ಥಿ ಗೆಲುವನ್ನ ದುಸ್ತರ ಮಾಡಿದ್ರ ಜಿಟಿ ದೇವೇಗೌಡ. ದಳಪತಿಗಳ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದ್ರ ಜಿಟಿಡಿ. ಜೆಡಿಎಸ್ ನಿಂದ ಜಿಟಿ ದೇವೇಗೌಡ ಉಚ್ಚಾಟನೆ ಫಿಕ್ಸ್ ಅಂತ ಅಂದ್ರೆ ಈ ಬಾರಿ ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಮಾವೇಶ ಆದಂತ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಬರ್ತಾರೋ ಇಲ್ವೋ, ಒಂದು ವೇಳೆ ಬರಲಿಲ್ಲ ಅಂತ ಅಂದ್ರೆ ಇಲ್ಲಿ ಉಚ್ಚಾಟನೆ ಇದೇ ಒಂದು ರೀಸನ್ ಇಟ್ಕೊಂಡು ಉಚ್ಚಾಟನೆ ಆಗಬಹುದು ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರಗಳಿತ್ತು. ಬಟ್ ಆಗ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ. ಯಾಕಂದ್ರೆ ಅವರ ಪುತ್ರನಾದಂತಹ ಹರೀಶ್ ಗೌಡನನ್ನ ಮುಂದೆ ಇಟ್ಕೊಂಡು ಸಮಾವೇಶವನ್ನ ಮಾಡುತ್ತೆ ದಳಪತಿಗಳು ಮಾಡ್ತಾರೆ. ಸೊ ಅದಾದ ಮೇಲೆ ಇದೀಗ ವಿಧಾನ ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಪ್ರತಿನಿಧಿ ಆಗ್ಲೇ ಹೇಳಿದ್ರು, ಒಬ್ಬರ ಸೋಲು ಇಲ್ಲಿ ಫಿಕ್ಸ್ ಅನ್ನೋದು ಗೊತ್ತಿತ್ತು ಅಂತ. ಎಸ್, ಯಾಕಂದ್ರೆ ಇರುವಂತ ಓಟ್ಗಳನ್ನ ಇದೀಗ ಇಬ್ಬರನ್ನ ಗೆಲ್ಲಿಸ್ತರುವಂತ ಶಕ್ತಿ ಇತ್ತು ಮೈತ್ರಿಗೆ. ಬಟ್ ಮಿಕ್ಕಿರೋ ಒಂದು ಸ್ಥಾನವನ್ನ ಗೆಲ್ಲಿಸುವಂತ ಸಿಚುವೇಶನ್ ಅಲ್ಲಿ ಇರಲಿಲ್ಲ, ಯಾಕಂದ್ರೆ ಅಷ್ಟು ಮತಗಳಿಲ್ಲ. ಸೊ ಹಾಗಾಗಿ ಇಲ್ಲಿ ಒಬ್ಬರ ಸೋಲು ಪಕ್ಕ ಅನ್ನೋದು ಗೊತ್ತಿದ್ರು ಕೂಡ ಒಂದು ಲೆಕ್ಕಾಚಾರ ಏನು, ಇವರ ಮತಗಳು ಯಾರಿಗೆ ಹೋಗುತ್ತೆ. ಈಗ ಜಿಟಿ ದೇವೇಗೌಡ ಆಗಿರ್ಬೋದು ದಳಪತಿಯಿಂದ ಒಂದು ಲೆಕ್ಕಾಚಾರ, ಏನು ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಬಿಜೆಪಿ ಅದನ್ನ ಲೆಕ್ಕಾಚಾರ ಹಾಕೊಂಡು ಕೂತ್ರೆ, ಏನು ಹೆಬ್ಬಾರ್ ಆಗಿರ್ಬೋದು, ಇವ್ರ ಮತಗಳು ಯಾರಿಗೆ ಹೋಗ್ತಾವೆ ಅನ್ನುವಂಥ ಲೆಕ್ಕಾಚಾರ ಒಂದನ್ನ ನೋಡೋಣ ಏನು ಮಾಡ್ತಾರೋ. ಪೂರ್ತಿಯಾಗಿ ಪಕ್ಷವನ್ನ ಹೊರಗಿಟ್ಟು ಇಲ್ಲಿ ಮತದಾನ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಲೆಕ್ಕಾಚಾರವನ್ನ ಹಾಕೊಂಡಿದ್ರು. ಶಾಸಕ ಜಿಟಿ ದೇವೇಗೌಡ ಮತದಾನ ಮಾಡಿರುವ ಸಾಧ್ಯತೆ ಇದೆ ಅಂತ ಒಂದು ಗುಮಾನಿಗೆ ಪುಷ್ಟಿ ನೀಡುವಂತೆ ಹೇಳಿಕೆ ನೀಡಿದಂತಹ ಜಿಟಿ ದೇವೇಗೌಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತದಾನ ಮಾಡಿದ್ದೇನೆ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಡ್ಡ ಮತದಾನ ಮಾಡಿದ್ದೀರಾ ಪ್ರಶ್ನೆಗೆ ಉತ್ತರಿಸದೇ ತೆರಳಿದ ಜಿಟಿ ದೇವೇಗೌಡರು. ಜಿಟಿಡಿ ಅಡ್ಡ ಮತದಾನದಿಂದ ಜೆಡಿಎಸ್ ಅಭ್ಯರ್ಥಿ ಗೆಲುವು ದುಸ್ತರ. ಪಕ್ಷದ ಶಾಸಕರಿಗೆ ವಿಪ್ ಜಾರಿಗೊಳಿಸಿದ್ದ ಹರೀಶ್ ಗೌಡ ಜಿಟಿ ದೇವೇಗೌಡರ ಪುತ್ರ. ವಿಪ್ ಉಲ್ಲಂಘಿಸಿದ್ದೇ ಆದ್ರೆ ಜಿಟಿ ದೇವೇಗೌಡ ಉಚ್ಚಾಟನೆ ನಿಶ್ಚಿತ ಇಲ್ಲಿ. ಇದೀಗ ಒಂದು ಗುಮಾನಿಗೆ ಪುಷ್ಟಿ ನೀಡುವಂತೆ ಜಿಟಿ ದೇವೇಗೌಡರ ಒಂದು ಸ್ಟೇಟ್ಮೆಂಟು. ಅಡ್ಡ ಮತದಾನ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗೆ ಏನು ಕೂಡ ಉತ್ತರ ಇಲ್ಲದೆ ಜಿಟಿಡಿ ಅಲ್ಲಿಂದ ಎಕ್ಸಿಟ್ ಆಗಿದ್ದಾರೆ. ಜಿಟಿಡಿ ಅಡ್ಡ ಮತದಾನದಿಂದ ಜೆಡಿಎಸ್ ಅಭ್ಯರ್ಥಿ ಗೆಲುವು ದುಸ್ತರ. ಹೌದು, ಆ ಸಿಚುವೇಶನ್ ಇರುವಂತದ್ದು ಈಗ. ಈಗಾಗಲೇ ಅಡ್ಡ ಮತದಾನದ ಭೀತಿ ಅಂದ್ರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಒಂದು ಮತ ಹಾಕಿದ್ದೀನಿ ಅಂತ ನೋಡಿದ್ರೆ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅಂತ ಅಂದ್ರೆ ಅಷ್ಟೆಲ್ಲ ಆಂತರಿಕವಾಗಿದ್ದಂಥ ಕಲಹಗಳಾಗಿರ್ಬೋದು ಅಥವಾ ಒಂದು ಪಕ್ಷದಲ್ಲಿ ಇದ್ದೇ ಇರುತ್ತೆ. ಈಗ ಎಕ್ಸಾಂಪಲ್ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಜಮೀರ್ ಅಹಮದ್ ಖಾನ್ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಇನ್ನಿತರ ಈಗ ತಾನೇ ಇತ್ತೀಚೆಗೆ ರಾಜೀನಾಮೆ ಕೊಟ್ಟಂಥ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇದೆ. ಬಟ್ ಇಲ್ಲಿ ಅಡ್ಡ ಮತದಾನ ಅಂತ ಬಂದಾಗ ಅಂದರೆ ಪಕ್ಷವನ್ನು ಹೊರಗಿಟ್ಟು ನಾನು ಮತ ಹಾಕ್ತೀನಿ ಅಂತ ಬಂದಾಗ ಇದು ಆತ್ಮಸಾಕ್ಷಿಗೆ ವಿರೋಧವಾಗಿ ನಾವು ಅಲ್ಲಿ ಕೆಲಸ ಮಾಡ್ದಂಗೆ ಅನ್ನುವಂಥದ್ದು ಇಲ್ಲಿ ಇರುವಂಥದ್ದು. ಇನ್ನು ಈ ಒಂದು ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡರ ಅಡ್ಡ ಮತದಾನದ ಭೀತಿಯಿಂದ ಕುಮಾರಸ್ವಾಮಿಗೆ ಒಂದು ಲೆಕ್ಕಾಚಾರ ಫಿಕ್ಸ್ ಆಗುತ್ತೆ. ಇನ್ನು ವಿಪ್ಪನ್ನು ಉಲ್ಲಂಘಿಸಿದರೆ ಉಚ್ಚಾಟನೆ ಫಿಕ್ಸ್ ಅನ್ನುವಂಥದ್ದು ಹರೀಶ್ ಗೌಡ. ಜಿಟಿ ದೇವೇಗೌಡರ ಪುತ್ರ ಹರೀಶ್ ಗೌಡನೇ
ಈ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲರಿಗೂ ಕೂಡ ಹೇಳಿರುವಂಥದ್ದು, ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಬಟ್ ಹೀಗಾಗಿ ಒಂದು ವೇಳೆ ಅಡ್ಡ ಮತದಾನ ಆದರೆ ಇಲ್ಲಿ GT ದೇವೇಗೌಡರ ಉಚ್ಚಾಟನೆ ಫಿಕ್ಸ್ ಆಗುತ್ತೆ. ಆ ರೀತಿಯಾದಂಥ ಸಿಚುವೇಶನ್ ಇರುವಂಥದ್ದು. ಈ ಹಿಂದೆ ಕೂಡ ಏನೆಲ್ಲ ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿಯುವಂಥದ್ದಾಗಿರ್ಬೋದು, GT ದೇವೇಗೌಡರದು ಸಮಾವೇಶಗಳನ್ನು ನಡೆಸಿದಂಥ ಸಂದರ್ಭದಲ್ಲಿ ಬರದೇ ಇರುವಂಥದ್ದಾಗಿರ್ಬೋದು. ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರ ಅಂತಂದರೆ ಅವ್ರದ್ದೇ ಕ್ಷೇತ್ರ ರೀ, ಅವರೇ ಇಲ್ಲ. ಇದು JDSಗೆ ಒಂದು ಕಡೆ ಮೈನಸ್ ಆಗುತ್ತೆ, ಇದನ್ನು ಕಾಂಗ್ರೆಸ್ ಪ್ಲಸ್ ಮಾಡ್ಕೊಂಡ್ಬಿಡುತ್ತೆ, ಸಿದ್ದರಾಮಯ್ಯ ಇದನ್ನು ಪ್ಲಸ್ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಇತ್ತು. ಬಟ್ ಇಲ್ಲಿ ಹರೀಶ್ ಗೌಡರನ್ನು ಮುಂದೆ ಇಟ್ಟುಕೊಂಡು, ಅವರ ಪುತ್ರರಾದಂಥ ಹರೀಶ್ ಗೌಡರನ್ನು ಮುಂದೆ ಇಟ್ಟುಕೊಂಡು ಮಾಡಿರುವಂಥ ದಳಪತಿಗಳ ಪ್ಲ್ಯಾನ್ ಇದೆಯಲ್ಲ, ಇದು ಒಂದು ಕಡೆಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಕಂಡು ಬರ್ತಾ ಇರುವಂಥ ವಿಚಾರ. ಬಟ್ ಈಗ ಅಡ್ಡ ಮತದಾನದಿಂದ ದಳಪತಿಗಳಿಗೆ ತೊಂದರೆ ಆಗುತ್ತಾ, ಗೋವಿಂದರಾಜ ಸೋಲು ಫಿಕ್ಸ್ ಆಗುತ್ತಾ ಅಂತ ನೋಡಿದ್ರೆ ಅಫ್ಕೋರ್ಸ್ ಅಡ್ಡ ಮತದಾನ ಆಗಿದೆ ಅಂತ ಅಂದರೆ ಒಬ್ಬರ ಸೋಲು ಇಲ್ಲಿ ಫಿಕ್ಸ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ಇದೀಗ GT ದೇವೇಗೌಡರ ನಿಲುವನ್ನ ಇಲ್ಲಿ ಪ್ರಶ್ನೆ ಮಾಡಿದ್ರೆ, ನಾವು ಈಗ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ಇಲ್ಲಿ ಗಮನಿಸ್ತಾ ನೋಡಿದ್ರೆ ಏನಾಗಬಹುದು ಅನ್ನುವಂಥದ್ದು, ಅಂದ್ರೆ ಅಡ್ಡ ಮತದಾನದ ಭೀತಿ ದಳಪತಿಗಳಿಗೂ ಇದೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ಏನು ಈಗ GT ದೇವೇಗೌಡರು ಆಲ್ರೆಡಿ ಏನು ಪರಿಷತ್ ಚುನಾವಣೆಗೆ ಈಗ ಮತವನ್ನ ಚಲಾಯಿಸಿರೋದು ಸದ್ಯ ಇದರಲ್ಲಿ ಸಾಕಷ್ಟು ಗೊಂದಲಗಳು ಹುಟ್ಕೊಂಡಿರೋದು. ಯಾಕಂದ್ರೆ GT ದೇವೇಗೌಡರಿಗೆ ಮೊದಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಏನು ಮನಸ್ತಾಪಗಳು JDS ಪಕ್ಷದ ಮೇಲೆ ಇದ್ರೂ ಕೆಲವೊಂದು ಮನಸ್ಥಿತಿಗಳು ಈಗ HD ಕುಮಾರಸ್ವಾಮಿ ಅವರ ನಡೆಯಾಗಿರ್ಬೋದು. ಸಂಪರ್ಕ ಕಡಿತಗೊಂಡಿದೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿ ನೋಡಿದಾಗ ಎಲ್ಲ ರೀತಿಯಾದಂಥ ಬೆಳವಣಿಗೆಗಳನ್ನು ಇಲ್ಲಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ JDS ನಿರ್ಧಾರ ತೆಗೆದುಕೊಳ್ಳುತ್ತೆ, ದಳಪತಿಗಳೇ ನಿರ್ಧಾರ ತೆಗೆದುಕೊಳ್ತಾರೆ, ಕಾದ್ ನೋಡಿ.